ಮುಡಾ ಪಾದಯಾತ್ರೆಯ ಬಳಿಕ ರಾಜ್ಯ ಬಿಜೆಪಿಯಲ್ಲಿ ಹಲವು ಬೆಳವಣಿಗೆ ನಡೀತದೆ. ಈ ವಿಚಾರವಾಗಿ ಮಾತನಾಡೋದಕ್ಕೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಟಿವಿ ನಿಂತಿದ್ದಾರೆ. ಅಶೋಕ್ ಅವರೇ, ಮುಡಾ ಪಾದಯಾತ್ರೆ ಒಂದು ಒಗ್ಗಟ್ಟನ್ನು ಮೂಡಿಸುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು ಬಿಜೆಪಿಯಲ್ಲಿ. ಆದರೆ ಆ ನಂತರದಲ್ಲಿ ಆದಂತಹ ಬೆಳವಣಿಗೆಗಳು 3-4 ರೀತಿಯಾದಂತಹ ಮಾತುಗಳು ಬೆಳವಣಿಗೆಗಳೆಲ್ಲವೂ ಕೂಡ ನಡೀತಾ ಇದೆ. ಪ್ರತ್ಯೇಕ ಪಾದಯಾತ್ರೆಯನ್ನು ಕೇಳ್ತಿರುವ ಸಂದರ್ಭದಲ್ಲಿ ಹೈಕಮಾಂಡ್ ಅನುಮತಿ ಕೊಡುತ್ತಾ ಈ ಸಂದರ್ಭಕ್ಕೆ? ಮೂಡಾ ಪಾದಯಾತ್ರೆ ಒಂದು ಯಶಸ್ವಿ ಪಾದಯಾತ್ರೆ. ಎಲ್ಲ ನಾಯಕರು ನಮ್ಮ ಎಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ನನಗೂ ಕೂಡ ಕೇಂದ್ರದ ನಾಯಕರು ಫೋನ್ ಮಾಡಿದರು. ಸಂತೋಷ್ ಜಿ ಅವರು ಎಲ್ಲ ಫೋನ್ ಮಾಡಿದರು, ಈ ಪಾದಯಾತ್ರೆಯನ್ನು ಮಾಡಬೇಕು, ಇದರಿಂದ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಬಯಲಿಗೆ ಬರುವಂಥದ್ದಕ್ಕೆ ಒಂದು ಒಳ್ಳೆಯ ಅವಕಾಶ ಆಗಿದೆ, ಅದನ್ನು ಮಾಡಬೇಕು ಅಂತ ನಮ್ಮ ಕೇಂದ್ರದ ನಾಯಕರು ನನಗೆ ಫೋನ್ ಮಾಡಿ ಮಾತಾಡಿದರು. ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಸಾಮೂಹಿಕ ನಾಯಕತ್ವದಲ್ಲಿ ಮೂಡಾ ಹಗರಣವನ್ನು ಬಯಲಿಗೆ ತಂದು ಇಡೀ ಸರ್ಕಾರವೇ ಬೆಚ್ಚಿ ಬೀಳೋ ರೀತಿ, ಈಗಾಗಲೇ ಪ್ರಾಸಿಕ್ಯೂಷನ್ಗೂ ಕೂಡ ಗವರ್ನರ್ ಹತ್ರ ಅರ್ಜಿ ಹೋಗಿರುವಂಥದ್ದು, ನಮ್ಮ ಹೋರಾಟದ ಫಲವಾಗಿ ವಾಲ್ಮೀಕಿ ನಿಗಮದಲ್ಲಿ ಒಬ್ಬ ಮಂತ್ರಿನೂ ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ನಮ್ಮ ಹೋರಾಟದ BJP ಹೋರಾಟದ ಫಲವಾಗಿ. ಅಂದರೆ ಸಕ್ಸಸ್ಫುಲ್ಲಾಗಿ ಈ BJP ಒಂದು ಸಮರ್ಥವಾದಂಥ ವಿರೋಧ ಪಕ್ಷವಾಗಿ ಕೆಲಸ ಮಾಡಿರೋದ್ರಿಂದ ಈ ಎರಡೂ ಹಗರಣಗಳು ಬಯಲಿಗೆ ಬಂದು ದೊಡ್ಡ ರೀತಿಯಾದಂಥ ಇಡೀ ದೇಶದಲ್ಲೇ, ಕರ್ನಾಟಕದಲ್ಲಲ್ಲ ಇಡೀ ದೇಶದಲ್ಲೇ ಸಂಚಲನ ಉಂಟು ಮಾಡಿದೆ. ಪಾರ್ಲಿಮೆಂಟಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಅಂದರೆ ನಮ್ಮ ಹೋರಾಟದ ಫಲ ಪಾರ್ಲಿಮೆಂಟ್ವರೆಗೂ ಇದು ಮುಟ್ಟಿದೆ. ಈಗ ಮತ್ತೆ ಬಳ್ಳಾರಿಯಿಂದನೂ ಪಾದಯಾತ್ರೆ ಮಾಡಬೇಕು ಅಂತ ಹಿಂದೆನೂ ಕೂಡ ಒಂದು ಪ್ರಪೋಸಲ್ ಇತ್ತು. ಬಳ್ಳಾರಿದು ಮಾಡಬೇಕು, ಯಾವ್ದು ಮೊದಲು ಮಾಡಬೇಕು ಅಂತ, ಮೊದಲು ಮೂಡಾದು ಮಾಡಬೇಕು, ಆಮೇಲೆ ಬಳ್ಳಾರಿ ಅಂತ ಇತ್ತು. ಈಗ ಅಲ್ಲಿ ಕೆಲವರು ನಮ್ಮ BJPಯ ಹಿರಿಯ ಮುಖಂಡರುಗಳೆಲ್ಲ ಬಳ್ಳಾರಿ ಪಾದಯಾತ್ರೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ನಮ್ಮದೇನು ಅದಕ್ಕೆ ಅಭ್ಯಂತರ ಇಲ್ಲ. ಕೇಂದ್ರದ ನಾಯಕರು ಒಪ್ಪಿಗೆ ಕೊಟ್ಟರೆ ನಾನು ಕೂಡ ಭಾಗವಹಿಸ್ತೀನಿ. ಕೇಂದ್ರ ನಾಯಕರು ಒಪ್ಪಿಗೆ ಕೊಟ್ಟರೆ ನಾನು ಕೂಡ ಭಾಗವಹಿಸ್ತೀನಿ, ಅದರಲ್ಲೇನು ಸಮಸ್ಯೆ ಇಲ್ಲ. ಸೊ ಒಟ್ಟಾಗಿ ಹೋಗಬೇಕು ಅನ್ನೋದು ನಮ್ಮ ಉದ್ದೇಶ. ಆದರೆ ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಅಡರು ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಭಿನ್ನಾಭಿಪ್ರಾಯಗಳು ಇದೆ, ಅದನ್ನು ಸರಿಪಡಿಸ್ಕೊಂಡು ಹೋಗುವಂಥದ್ದು ಮುಂದೆ ಬರುವಂಥ ಚುನಾವಣೆಗಳಿಗೆ ಒಳ್ಳೆಯದು ಅನ್ನೋದು ನನ್ನ ಸಲಹೆ. ಈಗ ಅದು ಪ್ರತ್ಯೇಕ ಪಾದಯಾತ್ರೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅದು ಪ್ರತ್ಯೇಕ ಅನ್ನುವಂಥ ಅಭಿಪ್ರಾಯ ಮೂಡೋದಿಲ್ಲ. ಯಾಕೆಂದರೆ ಮೂಡಾ ಪಾದಯಾತ್ರೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ, ನಿಮ್ಮ ನೇತೃತ್ವದಲ್ಲಿ ಆಯಿತು. ಈಗ ಅವರು ಶಾಸಕರುಗಳು ಮಾತ್ರ ಪಾದಯಾತ್ರೆಯನ್ನು ಮಾಡಿದಂಥ ಸಂದರ್ಭಕ್ಕೆ ಇಲ್ಲ, ಒಂದು ಸರಿ ಕೇಂದ್ರ ಅನುಮತಿ ಕೊಟ್ಟರೆ ಯಾರು ಭಾಗವಹಿಸಬೇಕು ಅನ್ನೋದನ್ನು ಕೇಂದ್ರ ತೀರ್ಮಾನ ಮಾಡುತ್ತೆ, ನಾವು ತೀರ್ಮಾನ ಮಾಡಲ್ಲ. ಈಗ ಮೂಡಾ ಹಗರಣನೂ ಅಷ್ಟೇ, ಕೇಂದ್ರದ ನಾಯಕತ್ವ ತೀರ್ಮಾನ ಮಾಡಿ ನನಗೆ ಫೋನ್ ಮಾಡಿ ಹೇಳಿದ್ರು, ನೀವು ಪಾರ್ಟಿಸಿಪೇಟ್ ಮಾಡಬೇಕು, ಎಲ್ಲರೂ ಪಾರ್ಟಿಸಿಪೇಟ್ ಆಗೋ ರೀತಿ ಮಾತಾಡು. ನಾವೆಲ್ಲ ಮಾತಾಡಿ, ನಾನು ಕೂಡ ಒಂದು ದಿನ ಬಿಟ್ಟರೆ PSI ಸಾವು ಬಿಟ್ಟರೆ ಉಳಿದೆಲ್ಲ ದಿನವೂ ಕೂಡ ನಾನು ಭಾಗವಹಿಸಿ ಬಂದಿದ್ದೀನಿ. ಅದರಿಂದ ಇದನ್ನು ಕೂಡ ಕೇಂದ್ರದ ನಾಯಕರು ತೀರ್ಮಾನ, ಅವರು ಹೇಳಿದ್ದಾರೆ, ಯತ್ನಾಳ್ ಅವರು ಹೇಳಿದ್ದಾರೆ, ಏನು ಕೇಂದ್ರದ ನಾಯಕತ್ವ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ, ಕೇಂದ್ರದವರು ಒಪ್ಪಿಗೆ ಕೊಟ್ಟರೆ ಮಾಡ್ತೀರಿ ಅಂತ. ಕೇಂದ್ರದ ಒಪ್ಪಿಗೆ ಕೊಟ್ಟರೆ ನಾವು ಕೂಡ ಭಾಗವಹಿಸ್ತೀರಿ, ಅದರಲ್ಲಿ ಏನೂ ಇಲ್ಲ. ಎಲ್ಲರೂ ಭಾಗವಹಿಸಬೇಕು. ಕೇಂದ್ರ ಒಂದು ಸರಿ ಒಪ್ಪಿಗೆ ಕೊಟ್ಟ ತಕ್ಷಣ ಎಲ್ಲ ಲೀಡರ್ಸು ಭಾಗವಹಿಸಬೇಕು, ಅದೇನು ಸಪ್ರೇಟು ಅನ್ನೋದು ಆಗಲ್ಲ. ಅದರಿಂದ ಕೇಂದ್ರ ನಾಯಕರು ಯಾರನ್ನ ಅಲ್ಲಿ ಮುಂಚೂಣಿಯಲ್ಲಿ ಹೋಗಬೇಕು ಅಂತ ಹೇಳ್ತಾರೋ ಆ ಪ್ರಕಾರ ನಡೆಯುತ್ತೆ ಅಷ್ಟೇ. ನಮ್ಮದೊಂದು ರಾಷ್ಟ್ರೀಯ ಪಾರ್ಟಿ.